Hello my dear students, my dear teachers and my dear friends. 10th standard lesson Dr. B.R. Ambedkar question and answers and PDF notes for you. 10ನೇ ತರಗತಿ ಇಂಗ್ಲಿಷ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾಠದ ಮೈಂಡ್ ಮ್ಯಾಪ್ ಕ್ವಶನ್ ಆನ್ಸರ್ಸ್ ಒಂದು ನೋಟ್ಸ್ ಮತ್ತು PDF ಈ ವಿಡಿಯೋದಲ್ಲಿ. ನೀವು ಮೊದಲನೇ ಬಾರಿಗೆ ಲರ್ನ್ ಈಸಿಲಿ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲಿ ಸ್ಕ್ರೀನ್ನ ಮೇಲೆ ಮೊದಲಿಗೆ ನಿಮಗೆ ಕಾಣ್ತಾ ಇರತಕ್ಕಂತಹ ಒಂದು PDF ನೋಟ್ಸ್ ಈ ವಿಡಿಯೋದ ಸ್ಕ್ರೀನ್ನ ಮೇಲೆ ಡೌನ್ಲೋಡ್ ಬಟನ್ ಬಂದಾಗ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾಠದಿಂದ ಮೊದಲಿಗೆ ಮೈಂಡ್ ಮ್ಯಾಪನ್ನು ನೋಡೋದಾದರೆ ಇಲ್ಲಿ ಅಂಬೇಡ್ಕರ್ ಅವರ ಒಂದು ಕ್ಯಾರೆಕ್ಟರ್ಸ್ನಲ್ಲಿ ನೀಡ್ತಾ ಹೋಗ್ತಾ ಇದೆ. ಹಿ ಈಸ್ ಎ ವೆರಾಷಿಯಸ್ ರೀಡರ್. He bought books by curtailing his daily needs. He bought 2000 old books from New York. He bought 32 boxes of books from London when he attended the second round table conference. Next, Constitution ಬಗ್ಗೆ ನೋಡೋದಾದರೆ it is a fundamental document of right and duties. It defines the position of power of three organs. Next, Nehru chose him as a drafting committee chairman. He had a great skill in law and legislation. He had a vision of social justice. Next, educate caste system from India. Ambedkar remind the depressed classes of their inherent right to equality with the higher classes or castes. Gandhiji remembered the higher castes of duty towards the depressed classes. Next, two factors influenced on Ambedkar: the 14th Amendment to the USA Constitution, which gave freedom to the Black Americans; life and work of Mahatma Phule, who was working for the classless society; opinions on castes and division in India: Buddha, noble and wholesome; ignoble and unwholesome; charitable and miser. ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾಠದ ಒಂದು ಮೈಂಡ್ ಮ್ಯಾಪ್ ಆಗಿರುತ್ತೆ, ಕೀ ಪಾಯಿಂಟ್ಸ್. ನಂತರ ಅಂಬೇಡ್ಕರ್ ಲೆಸನ್ನಿಂದ 2023-24ನೇ ಸಾಲಿನಲ್ಲಿ 2 ಮಾರ್ಕ್ಸ್ ಕ್ವಶನ್ಸನ್ನು ಕೇಳಲಾಗಿತ್ತು. ಹಾಗೆ 2024-25ನೇ ಸಾಲಿಗೆ ಕೇಳ್ತಕ್ಕಂತಹ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾಠದಿಂದ ಇಲ್ಲಿ ಲಿಸ್ಟ್ ಮಾಡಲಾಗಿದೆ. ಮೊದಲನೇದಾಗಿ, ಆಸ್ ಎ ಸ್ಟೂಡೆಂಟ್ ಅಂಬೇಡ್ಕರ್ ಹ್ಯಾಡ್ ಎ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್, ಸಪೋರ್ಟ್ ದಿ ಸ್ಟೇಟ್ಮೆಂಟ್, ಆರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ಎ ವೆರಾಷಿಯಸ್ ರೀಡರ್ ಅಂತ ಇದೆ. ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಟ್ ಬುಕ್ಸ್ ಬೈ ಕರ್ಟೈಲಿಂಗ್ ಇಸ್ ಡೈಲಿ ನೀಡ್ಸ್. ಇನ್ ನ್ಯೂ ಯಾರ್ಕ್ he purchased 2000 old books. In London he bought many books. He needed 32 boxes to send to India. ನಂತರ ಇಂಪಾರ್ಟೆಂಟ್ ಕ್ವಶನ್ ಅಂದಾಗ, ವೈ ಡಿಡ್ ನೆಹರು ಚೂಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಸ್ ದ ಫಸ್ಟ್ law minister of independent India? ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹ್ಯಾಡ್ skills in the field of law and legislation. He had vision of social justice. He made campaigns against social injustice. ಈ ಉತ್ತರಗಳನ್ನು ಬರೀಬೇಕಾಗುತ್ತೆ. ಇವು ತುಂಬ ಇಂಪಾರ್ಟೆಂಟ್ ಆಗಿ ಕೇಳ್ತಕ್ಕಂಥ ಪ್ರಶ್ನೆಗಳಾಗಿರುತ್ತೆ. ಹಾಗೆ ಅಂಬೇಡ್ಕರ್ ಪಾಠದಿಂದ ಬರತಕ್ಕಂಥ ಇನ್ನೂ ಹಲವಾರು ಪ್ರಶ್ನೆಗಳು. ಅದರಲ್ಲಿ ಇಲ್ಲಿ 4th ಕ್ವಶನ್ ಇದೆ, ವೈ ಈಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕನ್ಸಿಡರ್ಡ್ ಆಸ್ ಎ ಚಾಂಪಿಯನ್ ಆಫ್ ದಿ ಡಿಪ್ರೆಸ್ಡ್ ಕ್ಲಾಸಸ್ ಇನ್ ಇಂಡಿಯಾ? Dr. B.R. Ambedkar spent all his time and talent to improvement of the depressed classes. He tried to bring awareness through his newspapers and institutions. He tried to bring equality. ಈ ಒಂದು ಪ್ರಶ್ನೆ. ಮತ್ತೆ ಇಲ್ಲಿ 6ನೇ ಪ್ರಶ್ನೆ ಇದೆ, why did Nehru describe Dr. B.R. Ambedkar as a symbol of revolt? Dr. Ambedkar had a vision of social justice. He fought for the depressed classes in the society. He made various provisions in the constitution for the upliftment of the depressed classes. ಈ 4 ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟ್ ಆಗಿ ಓದ್ಕೋಬೇಕಾಗತ್ತೆ. ಯಾಕಂದರೆ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಈ 4 ಪ್ರಶ್ನೆಗಳಲ್ಲೇ ಒಂದು ರೊಟೇಷನ್ ಆಗ್ತಾ ಹೋಗ್ತಾ ಇದೆ. ಅದಾದ ನಂತರ ಇಲ್ಲಿ 7ನೇ ಪ್ರಶ್ನೆ ಇದೆ, ಹೌ ಡಿಡ್ ಡಾಕ್ಟರ್ ಅಂಬೇಡ್ಕರ್ ಅಂಡ್ ಮಹಾತ್ಮ ಗಾಂಧಿ ಟ್ರೈ ಟು ವೈಪ್ ಔಟ್ ಅವರ್ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಫ್ರಮ್ ಇಂಡಿಯಾ ಇದೆ. ಗಾಂಧೀಜಿ ರಿಮೈಂಡೆಡ್ ದಿ ಹೈಯರ್ ಕ್ಯಾಸ್ಟ್ಸ್ ಆಫ್ ದೇರ್ ಡ್ಯೂಟೀಸ್ ಟುವರ್ಡ್ಸ್ ಡಿಪ್ರೆಸ್ಡ್ ಕ್ಲಾಸಸ್. ಬಾಬಾ ಸಾಹೇಬ್ ಅಂಬೇಡ್ಕರ್ ರಿಮೈಂಡೆಡ್ ದಿ ಡಿಪ್ರೆಸ್ಡ್ ಕ್ಲಾಸಸ್ ಆಫ್ ದೇರ್ ರೈಟ್ಸ್. ಈ ಪ್ರಶ್ನೆಯನ್ನು ಅತಿ ಮುಖ್ಯವಾಗಿ 5 ಪ್ರಶ್ನೆಗಳನ್ನು ನೀವು ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ಹಾಗೆ ಉಳಿದ ಎಲ್ಲ ಪ್ರಶ್ನೆಗಳನ್ನು ಈ ಒಂದು PDF-ನಲ್ಲಿ ನಿಮಗಾಗಿ ನೀಡಲಾಗಿದೆ. ಒಟ್ಟು ಇಲ್ಲಿ 13 ಪ್ರಶ್ನೆಗಳನ್ನು ನೀಡಲಾಗಿದೆ. ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನಲ್ಲಿ ನೀಡಿರ್ತಕ್ಕಂಥ ಪ್ರಶ್ನೆಗಳನ್ನು ಸಹ ಇಲ್ಲಿ ಲಿಸ್ಟ್ ಮಾಡಲಾಗಿದೆ.
ಈ ಒಂದು PDF ಅನ್ನು ನೀವು ಈಗಾಗಲೇ ನೋಡ್ತಾ ಇರ್ತಕ್ಕಂಥ ವಿಡಿಯೋದ ಸ್ಕ್ರೀನ್ನ ಮೇಲೆ ಡೌನ್ಲೋಡ್ ಅಂತಕ್ಕಂಥ ಬಟನ್ ಬಂದಿರುತ್ತೆ. ಆ ಬಟನನ್ನು ಕ್ಲಿಕ್ ಮಾಡಿ ನೀವು ನಿಮ್ಮ ಫೋನ್ಗೆ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಅಥವಾ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಂದರೆ ಈ ವಿಡಿಯೋದ ಹೆಸರಿನ ಕೆಳಗಡೆ, ಟೈಟಲ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ PDF ಲಿಂಕನ್ನು ನೀಡಿರ್ತೇನೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ಈ PDF ಅನ್ನು ನಿಮ್ಮ ಫೋನ್ಗೆ ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಒಂದು SLC ಪರೀಕ್ಷೆಗೆ ಬಹಳ ಸಹಕಾರಿಯಾಗುತ್ತೆ ಅಂತ ಭಾವಿಸ್ತೇನೆ. ಹಾಗೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಅಂತ ತಿಳಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು.